ವೀಕ್ಷಕರೇ, ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತಿನ ವಿಡಿಯೋನಲ್ಲಿ ಮನೆ ಕಟ್ಟೋದು ಯಾವಾಗ ಕಟ್ಟಬೇಕು, ಮನೆ ಕಟ್ಟಬೇಕಾದ್ರೆ ನಮ್ಮ ಹತ್ರ ಎಷ್ಟು ದುಡ್ಡು ಇರಬೇಕು, ನಾವು ಎಷ್ಟು ದುಡ್ಡು ಸಾಲ ಮಾಡಬೇಕು, ಆ ಸಾಲ ಮಾಡಬೇಕಾದ್ರೆ ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಯಾವ ವಯಸ್ಸಿನಲ್ಲಿ ನಾವು ಮನೆ ಕಟ್ಟಬೇಕು, ವಿವರಗಳನ್ನು ಈ ವಿಡಿಯೋನಲ್ಲಿ ನೋಡೋಣ. ಈ ವಿಡಿಯೋನ ಎಲ್ಲೂ ಸ್ಕ್ರಿಪ್ಟ್ ಮಾಡದೆ ಕೊನೆವರೆಗೂ ನೋಡಿ. ವೀಕ್ಷಕರೇ, ಮನುಷ್ಯನಾಗಿ ಹುಟ್ಟಿದ ಮೇಲೆ ಕೆಲವು ಹಂತಗಳನ್ನು ನಾವು ದಾಟ್ತಾ ಹೋಗ್ತೀವಿ. ಮೊದಲನೇ ಹಂತ ಅಂದರೆ ಹುಟ್ಟಿದಾಗಿಂದ 25ನೇ ವರ್ಷದವರೆಗೂ ಜನಸಾಮಾನ್ಯರು ನಮ್ಮನ್ನು ಕೇಳೋದು, ಏನು ಓದಿದ್ದೀಯಪ್ಪ, ಎಷ್ಟು ಓದಿದ್ದೀಯಾ ಅಂತ ಕೇಳ್ತಾರೆ. 25 ವರ್ಷ ದಾಟಿದ ಮೇಲೆ 30-32 ವರ್ಷ ಗಂಟ ಏನು ಕೆಲಸ ಮಾಡ್ತಾಯಿದ್ದಿ, ಎಲ್ಲಿ ಕೆಲಸ ಮಾಡ್ತಾಯಿದ್ದಿ, ಎಷ್ಟು ಸಂಬಳ ಸಿಗುತ್ತೆ ಅಂತ ಕೇಳ್ತಾರೆ. ಆನಂತರ 35-36ನೇ ವರ್ಷಕ್ಕೆ ಏನಪ್ಪ ಮದುವೆ ಆಯಿತಾ, ಮಕ್ಕಳಾದವಾ ಅಂತ ಕೇಳ್ತಾರೆ. ಆನಂತರ 40-45ನೇ ವಯಸ್ಸಿನ ಒಳಗಡೆ ಏನಪ್ಪ ಏನಾದರೂ ಸೈಟ್ ತಗೊಂಡ, ಇಲ್ಲ ಏನಾದರೂ ಜಮೀನು ಮಾಡಿದ್ಯಾ, ಮನೆ ಕಟ್ಟಿದ್ಯಾ ಹಾಗಂತ ಕೇಳ್ತಾರೆ. 50ನೇ ವಯಸ್ಸಿಗೆ ಬಂದಾಗ ನಾವು ಏನಪ್ಪ ಮಕ್ಕಳೆಲ್ಲ ಎಷ್ಟು ಓದಿದ್ದಾರೆ, ಏನು ಓದ್ತಾ ಇದ್ದಾರೆ, ಮಕ್ಕಳದ್ದು ಓದೋದು ಮುಗೀತಾ ಈಗ ಕೇಳ್ತಾರೆ. ನಮ್ಗೆ 55ನೇ ವಯಸ್ಸು ಬಂದಾಗ ಮಕ್ಕಳದ್ದು ಮದುವೆ ಮಾಡಿದ, ಎಷ್ಟು ಮಕ್ಕಳು, ಎಲ್ಲಿ ಸೆಟ್ಲ್ ಆಗಿದ್ದಿ ಈಗಂತ ಕೇಳ್ತಾರೆ. ಇನ್ನು 60ನೇ ವಯಸ್ಸು ಮೇಲೆ ರಿಟೈರ್ಡ್ ಆಯಿತಾ, ಇನ್ನು 60 ವರ್ಷದ ಮೇಲ್ಗಡೆ ಆರೋಗ್ಯ ಹೇಗಿದೆ, ಇನ್ನು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಮಕ್ಕಳು, ಈಗೆಲ್ಲ ಕೇಳ್ತಾರೆ. ಇದು ಸಮಾಜ ಪ್ರತಿಯೊಬ್ಬರನ್ನು ಕೇಳುವಂಥದ್ದು. ನಾವು ಬೇರೆಯವ್ರನ್ನ ಹೇಗೆ ಕೇಳ್ತೀವೋ ಬೇರೆಯವ್ರು ನಮ್ಮನ್ನು ಹಾಗೆ ಕೇಳ್ತಾರೆ. ಸೊ ಆದ್ದರಿಂದ ಈಗ ಓದು ಮುಗಿದಿದೆ, ನಾವು ಎಲ್ಲೋ ಒಂದು ಕೆಲಸಕ್ಕೆ ಸೇರ್ಕೊಂಡಿದ್ದೀವಿ, ಇಲ್ಲ ನಾವು ಊರಿನಲ್ಲೇ ಇದ್ದೀವಿ. ಊರಿನಲ್ಲೇ ಇದ್ದ ಮೇಲೆ ನಮ್ಮದು ಸ್ವಂತ ಮನೆ ಇರ್ಬೋದು, ನಮ್ಮ ಅಪ್ಪ ತಂದೆ ತಾಯಿಯವ್ರದ್ದು, ಅದು ಯಾವುದೋ ಕಾಲದಲ್ಲಿ ಕಟ್ಟಿದ ಮನೆ ಆಗಿರ್ಬೋದು. ಆ ಮನೇನ ಮತ್ತೆ ನಾವು ರಿನಿವೇಷನ್ ಮಾಡ್ಬೋದಾ, ಅಂದರೆ ಅದನ್ನು ಏನಾದರೂ ಹೊಸದಾಗಿ ಒಂದಿಷ್ಟು ಮಾರ್ಪಾಡು ಮಾಡ್ಬೋದಾ, ಇಲ್ಲಾಂದರೆ ಬೇರೆ ಮನೆ ಕಟ್ಟಬೇಕಾ, ಇದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗ್ತದೆ. ನಾವು ಮನೆ ಕಟ್ಟಬೇಕಾದ್ರೆ ಮಿಡ್ಲ್ ಕ್ಲಾಸು, ಲೋ ಕ್ಲಾಸ್ ಜನಕ್ಕೆ ಒಂದು ಮನೆ ಅನ್ನೋದೇ ಒಂದು ದೊಡ್ಡ ಆಸ್ತಿ ನಮಗೆ. ಅದರೊಳಗೆ ಸಿಟಿ ಒಳಗಿದ್ದವ್ರಿಗೆ ಮೊದಲು ಒಂದು ಸೈಟ್ ತಗೋಬೇಕು, ಆಮೇಲೆ ಮನೆ ಕಟ್ಟಬೇಕು ಅಂತ ಇರುತ್ತೆ. ನಾವೇನಾದ್ರು ಹಳ್ಳಿನಲ್ಲಿದ್ದರೆ ಅಲ್ಲಿ ನಮ್ಮ ಜಮೀನು ಹತ್ರನೋ ಇಲ್ಲ ಅಕ್ಕಪಕ್ಕದಲ್ಲಿ ಎಲ್ಲರೂ ಒಂದಿಷ್ಟು ಜಾಗ ತಗೊಂಡು ಒಂದು ಮನೆ ಕಟ್ಟೋಣ ಅನ್ನೋ ಒಂದು ಆಸೆ ಬರ್ತೈತೆ. ಸರಿ, ನಾವು ಮನೆ ಕಟ್ಟಬೇಕು ಅಂತ ಹೊರಡ್ತೀವಿ. ಮನೆ ಕಟ್ಟಬೇಕಾದಾಗ ನಮ್ಮ ಹತ್ರ ಒಂದು 5 ಲಕ್ಷ ರೂಪಾಯಿ ದುಡ್ಡು ಇರ್ಬೋದು, ಇಲ್ಲ ಜಾಸ್ತಿ ಅಂದರೆ 10 ಲಕ್ಷ ರೂಪಾಯಿ ದುಡ್ಡು ಐತೆ. ಇವತ್ತಿನ ಸ್ಥಿತಿನಲ್ಲಿ ನಾವು ಮನೆ ಕಟ್ಟಬೇಕು ಅಂದ್ರೆ ಒಂದು 12-15 ಚದರ ಮನೆ ಕಟ್ಟಬೇಕು ಅಂದರೆ ಕಡಿಮೆ ಅಂದರೆ 30 ಲಕ್ಷ ರೂಪಾಯಿ ದುಡ್ಡು ಬೇಕು. ಬಟ್ ನಮ್ಮ ಹತ್ರ ಇರೋದು ಒಂದು 10 ಲಕ್ಷ ಅಂತ ಇಟ್ಕೊಳ್ಳಿ. 10 ಲಕ್ಷಕ್ಕೆ ನಾವು ಮನೆ ಕಟ್ಟಬೇಕು ಅಂತ ಹೊರಡ್ತೀವಿ. ಇನ್ನು ಉಳಿದದ್ದು ನಮ್ಗೆ ಎಷ್ಟು, ಇನ್ನು 20 ಲಕ್ಷ ರೂಪಾಯಿ ನಾವು ಸಾಲ ಮಾಡಬೇಕು. 20 ಲಕ್ಷ ರೂಪಾಯಿ ಸಾಲ ಮಾಡಿ ಒಂದು ಮನೆ ಕಟ್ಕೊಂಡು ನಾವು ಮನೆ ಒಳಗೆ ನೆಮ್ಮದಿಯಾಗಿರ್ಲಿಕ್ಕೆ ಸಾಧ್ಯನಾ? ಸಾಧ್ಯವಿಲ್ಲ. ಯಾಕೆಂದರೆ ಇವತ್ತು ನಾವು ಬ್ಯಾಂಕ್ ಬಡ್ಡಿ ತಗೊಂಡ್ರು, ಗೌರ್ಮೆಂಟ್ ಬ್ಯಾಂಕಲ್ಲಿ 1.5% ಇದೆ. ಇನ್ನು ಪ್ರೈವೇಟ್ ಬ್ಯಾಂಕ್ ಹೋದರೆ ಹತ್ರ 2% ಬಡ್ಡಿ ಕೇಳ್ತಾರೆ ಅವರು. ನಾವು ಆವ್ರೇಜು 1% ಹಾಕೊಳ್ಳೋಣ. 1% ಅಂದರೆ 20 ಲಕ್ಷಕ್ಕೆ 20,000 ರೂಪಾಯಿ ಬಡ್ಡಿ ಬಂತು. 20,000 ರೂಪಾಯಿ ಬಡ್ಡಿ ಒಂದು ವರ್ಷಕ್ಕೆ 2,40,000 ರೂಪಾಯಿ ಆಯಿತು. 2,40,000 ರೂಪಾಯಿ ಬಡ್ಡಿ ವರ್ಷಕ್ಕೆ ಬಂದರೆ ನಾವು ಹೇಗೆ ತೀರ್ಸೋದು? ಮಿಡ್ಲ್ ಕ್ಲಾಸ್ ಜನ ನಾವೆಲ್ಲ ಖರ್ಚುಗೆಲ್ಲ ಕಳೆದು ನಮ್ಗೆ ಉಳಿಯೋದೇನೆ ಒಂದು ವರ್ಷದಲ್ಲಿ 1 ಲಕ್ಷ 2 ಲಕ್ಷ, ಒಂದಿಷ್ಟು 50,000 60,000 ಸಂಬಳ ಬರ್ತಾ ಇರೋರು ನಡೀತೈತೆ. ಸಾಮಾನ್ಯ 25,000 30,000 ಸಂಬಳ ತರೋರು ಅಷ್ಟು ದುಡ್ಡು ಉಳ್ಸೋಕ್ಕಾಗೋದಿಲ್ಲ. 2,40,000 ರೂಪಾಯಿ ಬಡ್ಡಿ ಕಟ್ಟೋದೇ ಆದರೆ ಹಸಿರು ಹೇಗೆ ತೀರ್ಸೋದು? 20 ಲಕ್ಷದ ಹಸಿರು ತೀರಿಸ್ಬೇಕಾದ್ರೆ ತುಂಬ ಕಷ್ಟ. ಅದ್ರ ಮಧ್ಯ ನಮ್ಮ ತುಂಬ ಖರ್ಚುಗಳು ಬರ್ತವೆ. ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸ್ಬೇಕು, ಮನೆಯಲ್ಲಿ ತಂದೆ ತಾಯಿಗಳು ನೋಡ್ಕೋಬೇಕು, ಆರೋಗ್ಯದ ಬಗ್ಗೆ ವಿಚಾರ ಮಾಡ್ಕೋಬೇಕು, ಇವೆಲ್ಲ ಖರ್ಚುಗಳು ಬರ್ತವೆ. ಸರಿ, ಅವೆಲ್ಲವನ್ನು ಇಟ್ಟರು ನಾವು ಕೂಡಿಟ್ರು ನಾವು ಬಡ್ಡಿ ಕಟ್ಟೋದೇ ಆಯ್ತದೆ ಹೊರತು ನಾವು ತಗೊಂಡಿದ್ದ ಸಾಲನ ವಾಪಸ್ ಕೊಡೋದು ಹೇಗೆ? ಅದು ತುಂಬ ಕಷ್ಟವಾಗುತ್ತೆ. ಯಾಕೆ ಅಂದಾಗ ನಮ್ಮ ಊರಿನಲ್ಲಿ ಯಾರೋ ಮನೆ ಕಟ್ತಾ ಇರ್ತಾರೆ, ಅವ್ರು ದುಡ್ಡಿರೋರು ಕಟ್ತಾರೆ, ಇಲ್ಲ ಆದಾಯ ಹೆಚ್ಚಾಗಿರೋರು ಕಟ್ತಾ ಇರ್ತಾರೆ. ಅವರು ನೋಡಿಬಿಟ್ಟು ನಾವು ಕಟ್ಟಬೇಕು ಅಂತ ಆಸೆ ಪಡ್ತೀವಿ. ಇದು ನಮ್ಮ ದೊಡ್ಡ ತಪ್ಪು. ನಮ್ಮ ಆದಾಯ ಎಷ್ಟಿದೆಯೋ ಆ ಆದಾಯ ತಕ್ಕನಾಗಿ ನಾವು ಮನೆ ಕಟ್ಟಬೇಕು. ನಾವು ಅಷ್ಟೇ ಸಾಲ ಮಾಡಬೇಕು. ಸಾಲ ಜಾಸ್ತಿ ಮಾಡಿದರೆ ಬಡ್ಡಿ ಜಾಸ್ತಿ ಕಟ್ಟಬೇಕಾಗುತ್ತೆ, ಅದು ತೀರ್ಸೋಕ್ಕಾಗಲ್ಲ. ನಾವು ಯಾವತ್ತೂ ಬೇರೆಯವ್ರನ್ನ ಕಂಪೇರ್ ಮಾಡಬಾರ್ದು. ನಾವು ಯಾವತ್ತು ಬೇರೆಯವ್ರನ್ನ ಹೋಲಿಕೆ ಮಾಡೋದು ನಿಲ್ಲಿಸ್ತೀವೋ ಆವತ್ತು ನಾವು ಅಭಿವೃದ್ಧಿ ಆಗೋದು ಸ್ಟಾರ್ಟ್ ಆಗುತ್ತೆ. ನಮ್ಮ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ಆದ್ದರಿಂದ ನಾನು ಹೇಳೋದು ಏನಪ್ಪ ಅಂತಂದರೆ, ನೀವೇನಾದರೂ ಮನೆ ಕಟ್ಟಬೇಕು ಅಂದರೆ ನಿಮ್ಮ ಹತ್ರ 30 ಲಕ್ಷ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಟೋರು 22-25 ಲಕ್ಷ ನಿಮ್ಮ ಕ್ಯಾಶ್ ಇಟ್ಕೊಳ್ಳಿ. 25 ಲಕ್ಷ ಕ್ಯಾಶ್ ಇದ್ರೆ ಮಾತ್ರ ನೀವು 5 ಲಕ್ಷ ರೂಪಾಯಿ ಮಾತ್ರ ಸಾಲ ತಗೋಬೇಕು. ಆ 5 ಲಕ್ಷ ರೂಪಾಯಿ ಸಾಲ ಆದರೆ ಅದು ಹೆಚ್ಚಾಗಿ ನಮ್ಗೆ ಹೊರೆ ಆಗೋದಿಲ್ಲ. ಒಂದು 2-3 ವರ್ಷದಲ್ಲಿ ಹೇಗೋ ಮಾಡಿ ಸಾಲ ತೀರಿಸ್ಬಿಡ್ಬೋದು. ನೀವೇನಾದ್ರೂ 80% ಸಾಲ ಮಾಡಿ
20% ನೀವು ಕೈಯಿಂದ ಹಾಕಿದರೆ ಆ ಸಾಲದ ಮನೇಲಿ ನೆಮ್ಮದಿಯಾಗಿ ಜೀವನ ಮಾಡೋಕ್ಕಾಗೋದಿಲ್ಲ. ನೀವು ಮನೆ ಕಟ್ಟಬೇಕಾದಾಗ ಒಂದಿಷ್ಟು ತಾಳ್ಮೆ ಇಟ್ಕೊಂಡು ನಾವು ಮನೆ ಕಟ್ಟಬೇಕು. ತಾಳ್ಮೆ ನಾವು ಯಾವತ್ತು ಕಳ್ಕೊತೀವೋ ಅವತ್ತು ನಾವು ಫೈನಾನ್ಷಿಯಲಿ ವೀಕ್ ಆಗ್ತೀವಿ. ಫೈನಾನ್ಷಿಯಲಿ ವೀಕ್ ಆದಾಗ ನಾವು ತಪ್ಪು ದಾರಿ ಹಿಡಿದಿದ್ದೀವಿ ಅಂತ ಅರ್ಥ. ನೀವು ಸ್ವಂತ ಮನೆ ಕಟ್ಟಬೇಕಾದಾಗ ಮನೇನ ದೊಡ್ಡ ಮೈಸೂರು ಅರಮನೆ ಥರ ಕಟ್ಟಲಿಕ್ಕೆ ಹೋಗಬೇಡಿ. ದುಡ್ಡಿರೋರು ಕಟ್ಟಿ. ಇಲ್ಲ ಆರ್ಥಿಕವಾಗಿ ನಾವು ಪ್ರತಿ ವರ್ಷ ನಮ್ಗೆ ಆದಾಯ ಚೆನ್ನಾಗಿದೆ ಅನ್ನೋವಾಗ ನೀವು ಹೇಗೆ ಬೇಕಾದ್ರೂ ಕಟ್ಟಿ. ಸಾಮಾನ್ಯ ಮನುಷ್ಯ ಸಾಮಾನ್ಯ ರೀತಿಯಲ್ಲಿ ಮನೆ ಕಟ್ಟಿ ಹೈಫೈ ಆಗಿ ನಾವು ಡೆಕೋರೇಷನ್ ಮಾಡೋದು, ಹೈಫೈ ಆಗಿ ಡಿಸೈನ್ ಮಾಡಿಸೋದು ಮನೆಗಳನ್ನ ಇದು ಮಾಡೋದ್ರಿಂದ ಖರ್ಚು ಜಾಸ್ತಿ ಬರ್ತದೆ. ನೀವು ಮನೆ ಕಟ್ಟಬೇಕಾದಾಗ ಯಾರಾದರೂ ಗೊತ್ತಿರೋರನ್ನ ತಿಳಿಯಿರಿ, ಯಾವ ರೀತಿ ನಾವು ಡಿಸೈನ್ ಮಾಡಿ ಮನೆ ಕಟ್ಟಿದರೆ ಎಷ್ಟು ಖರ್ಚು ಬರುತ್ತೆ ಅಂತ. ಯಾವಾಗಾದ್ರೂ ಮನೆ ಕಟ್ಟಬೇಕಾದಾಗ 80% ನಮ್ಮ ಸ್ವಂತ ದುಡ್ಡು ಇರಬೇಕು, ಒಂದು 20% ಅಷ್ಟು ಸಾಲ ತಗೊಂಡು ಮನೆ ಕಟ್ಟಬೇಕು. ಸಾಲ ಇಲ್ದಲೇ ಮನೆ ಕಟ್ಟಿದ್ರೆ ಇನ್ನೂ ಒಳ್ಳೆಯದು. ಓಕೆ, ಅದು ಸಾಧ್ಯವಾಗೋದಿಲ್ಲ, ಅದು ಎಲ್ಲರಿಗೂ ಮಾಡಲಿಕ್ಕಾಗೋದಿಲ್ಲ, ಸಾಲ ತಗೊಳ್ಳೇಬೇಕಾಗ್ತದೆ. ಆದ್ರೂ ಅದು ಬೇಗ ನಾವು ಮರುಪಾವತಿ ಮಾಡ್ತೀವಿ ಅನ್ನಂಗಿದ್ರೆ ಮಾತ್ರ ಸಾಲ ಮಾಡಿ. ಮನೆ ಕಟ್ಟೋದು ಅದು ಡೆಡ್ ಅಮೌಂಟು, ಡೆಡ್ ಇನ್ವೆಸ್ಟ್ಮೆಂಟು. ನೀವು ಮನೇನ 45 ವರ್ಷ 50 ವರ್ಷದ ಒಳಗಡೆ ಮನೆ ಕಟ್ಕೊಂಡ್ರೆ ಅದೊಂದು ಒಳ್ಳೆಯ ಬೆಳವಣಿಗೆ ಅಂತ ಅರ್ಥ. ಮನೆ ಇಲ್ಲ ಅಂತ ಅಂದರೆ, ಮನೆ ಕಟ್ಟಿಲ್ಲ ಅಂತ ಅಂದರೆ ಏನು ಅವರೇನು ಕೀಳಲ್ಲ. ಹಣನ ಬೇರೆ ಕಡೆ ಇನ್ವೆಸ್ಟ್ ಮಾಡಿ, ಜಮೀನ್ ಮೇಲೆ ಇನ್ವೆಸ್ಟ್ ಮಾಡಿ. ಭೂಮಿಯ ಬೆಲೆ ದಿನೇ ದಿನೇ ಏರ್ತಾ ಇದೆ. ಮನೆ ಕಟ್ಟೋದ್ರಿಂದ ಮನೆ ಯಾವತ್ತೂ ನಮ್ಗೆ ಏನೂ ಆದಾಯ ತಂದು ಕೊಡೋಕ್ಕಲ್ಲ. ಸ್ವಂತ ಮನೆ ಅನ್ನೋದು ಒಂದು ಸಂತೋಷ ಇರುತ್ತೆ ವಿನಃ ಮನೆಯಿಂದ ನಮ್ಗೆ ಯಾವುದೇ ಆದಾಯ ಬರೋದಿಲ್ಲ. ನೀವು ಮನೆ ಕಟ್ಟಿ ಬಾಡಿಗೆ ಕೊಟ್ರು ಅಷ್ಟೇ, ಬಾಡಿಗೆ ಮನೆಗೆ ನೀವು ಎಷ್ಟು ದುಡ್ಡು ಹಾಕಿರ್ತಾರೋ ಕಟ್ಟಲಿಕ್ಕೆ ಅಷ್ಟು ಬಾಡಿಗೆ ಅಂತೂ ಖಂಡಿತ ಬರೋದಿಲ್ಲ. ನೀವು ಯಾವುದೇ ಸೀಟಿಂದಲ್ಲೇ ಕಟ್ಟಿ, ಅದರೊಳಗೂ ಸ್ವಂತ ದುಡ್ಡು ಹಾಕಿ ಬಾಡಿಗೆ ಮನೆ ಕಟ್ಟಿದರೆ ಪರವಾಗಿಲ್ಲ. ಸಾಲ ಮಾಡಿ ಬಾಡಿಗೆ ಮನೆ ಕಟ್ಟಿದರೆ ಅದರಿಂದ ನಿಮಗೆ ನಷ್ಟನೇ ಹೊರತು ಯಾವುದೇ ಆದಾಯ ಇಲ್ಲ. ಸ್ವಂತ ಮನೆ ಕಟ್ಟಬೇಕಾದ್ರೂ ನೀವು ಮನೆ ಕಟ್ಟೆ ಬದಲು ನಿಮ್ಮಲ್ಲಿರ್ತಕ್ಕಂಥ ದುಡ್ಡನ್ನು ಬೇರೆ ಕಡೆ ಇನ್ವೆಸ್ಟ್ ಮಾಡಿ, FD ಮಾಡಿ. ಸ್ವಲ್ಪ ದುಡ್ಡನ್ನು ಜಮೀನ್ ಮೇಲೆ ಹಾಕಿ, ಇನ್ನೂ ಸ್ವಲ್ಪ ದುಡ್ಡನ್ನು ಶೇರ್ ಮಾರ್ಕೆಟ್ಗೆ ಹಾಕಿ. ವೀಕ್ಷಕರೇ, ನಾನೊಂದು ಹೇಳ್ತೀನಿ, ಶೇರ್ ಮಾರ್ಕೆಟು ನನಗೂ ಗೊತ್ತು, ನಾವು ಶೇರ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಿದ್ದೀವಿ. ಶೇರ್ ಮಾರ್ಕೆಟು 2019-20ರಲ್ಲಿ ಒಂದು ಶೇರು 250 ರೂಪಾಯಿ ಇದ್ದ ಶೇರು ಇವತ್ತದು 1800ರಿಂದ 2000 ರೂಪಾಯಿ ರೇಟ್ ಆಗೈತೆ. ಶೇರ್ ಮಾರ್ಕೆಟು ಏರಿಳಿತ ಎರಡೂ ಇರ್ತೈತೆ ಶೇರ್ ಮಾರ್ಕೆಟ್ನಲ್ಲಿ. ಇವತ್ತು 2024-25ರಲ್ಲಿ ಶೇರ್ ಮಾರ್ಕೆಟು ಲೆವೆಲಲ್ಲಿ ಬಂದು ನಿಂತೈತೆ. 2026ರಲ್ಲಿ ಶೇರ್ ಮಾರ್ಕೆಟು ಮೂವ್ ಆಗುತ್ತೆ ಅಂತ ಎಲ್ಲ ಸಮೀಕ್ಷೆಗಳು ಹೇಳ್ತಾ ಇವೆ. ಆದ್ದರಿಂದ ಸ್ವಲ್ಪ ಅಮೌಂಟನ್ನು ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ. ಇಲ್ಲಾಂದರೆ ಮ್ಯೂಚುವಲ್ ಫಂಡ್ ಇರುತ್ತಲ್ಲ, ಆ ಮ್ಯೂಚುವಲ್ ಫಂಡಲ್ಲೂ ಹಾಕ್ಬೋದು ನಮಗೆ ಗೊತ್ತಿಲ್ಲ ಅಂದರೆ. ಯಾಕೆಂದರೆ ಈಗ ನಾವು ಮನೇನ ಇಲ್ಲ ಸೈಟ್ನೋ ನಾವು ಇಮಿಡಿಯೇಟಾಗಿ ಸೇಲ್ ಮಾಡಬೇಕು ಅಂದಾಗ ಸೇಲ್ ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ತಗೊಳ್ಳೋರು ಯಾರೂ ಇರೋದಿಲ್ಲ. ತಗೊಂಡ್ರು ತುಂಬ ಚೀಪಾಗಿ ಕೇಳ್ತಾರೆ. ಆದರೆ ಶೇರ್ ಮಾರ್ಕೆಟ್ನಲ್ಲೋ ಇಲ್ಲ FD ಮಾಡಿರೋ ದುಡ್ಡು ಯಾವಾಗ ಬೇಕು ಅವಾಗ ನಮ್ಗೆ ಅರ್ಜೆಂಟ್ ಇದ್ದಾಗ ಬೇಗ ತಗೋಬಹುದು. ಮನೆ ಸ್ವಂತಕ್ಕೆ ಒಂದು ಮನೆ ಬೇಕು, ಅದು ಐಷಾರಾಮಿ ಆಗಿರಬಾರ್ದು. ದುಡ್ಡು ಇದ್ದವ್ರಿಗೆ ಪರವಾಗಿಲ್ಲ, ಐಷಾರಾಮಿ ಜೀವನ ನಡೆಸುವಂಥವ್ರಿಗೆ ವರ್ಷದಲ್ಲಿ ಒಂದು 15 ಲಕ್ಷ 20 ಲಕ್ಷ ವರ್ಷಕ್ಕೆ ಆದಾಯ ಬರ್ತಾ ಇರೋರು ಅಂತ ಅವರು ಒಂದು ಒಳ್ಳೆ ಮನೆ ಕಟ್ಕೋಬೋದು, ಒಂದು ಐಷಾರಾಮಿ ಜೀವನ ನಡೆಸ್ಬೋದು. ವರ್ಷಕ್ಕೆ 2-3 ಲಕ್ಷನೂ ಆದಾಯ ಬರಲ್ಲ ಅಂದರೆ ಅಂಥವ್ರು 30-40 ಲಕ್ಷ ಕೊಟ್ಟು ಮನೆ ಕಟ್ಟಿ ಏನು ಪ್ರಯೋಜನ ಹೇಳಿ? ನಾವು ದುಡ್ಡೆಲ್ಲ ತಗೊಂಡು ಬಡ್ಡಿ ಕಟ್ಟಬೇಕು. ಮಿಡ್ಲ್ ಕ್ಲಾಸು ಲೋ ಕ್ಲಾಸ್ನವರು ಹೈಫೈ ಮನೆ ಕಟ್ಟಲಿಕ್ಕೆ ಹೋಗಬೇಡಿ. ಸಾಲ ಮಾಡಿ ಖಂಡಿತ ಮನೆ ಕಟ್ಟಬೇಡಿ. ಆ ಮನೆಯಲ್ಲಿ ನೆಮ್ಮದಿಯಾಗಿರ್ಲಿಕ್ಕೆ ಆಗೋದಿಲ್ಲ. ನೀವು ಮನೆ ಕಟ್ಟೋರು ನಾನು ಹೇಳ್ದಂಗೆ 80% ಸ್ವಂತ ದುಡ್ಡು ಇರಬೇಕು, 20% ಸಾಲ ಮಾಡಿ ಮನೆ ಕಟ್ಟಿ. ಅದನ್ನ ಹೇಗೋ ತೀರಿಸ್ಬೋದು. ದುಡ್ಡನ್ನ ಯಾವತ್ತು ಮನೆಗೆ ಹಾಕಿ ವೇಸ್ಟ್ ಮಾಡೋದು ಬೇಡಿ. ದುಡ್ಡಿನಿಂದಲೇ ದುಡ್ಡನ್ನು ದುಡಿಸ್ಬೇಕು. ನಾವು ದುಡಿಯೋದಲ್ಲ, ನಾವು ದುಡಿದ ದುಡ್ಡನ್ನು ಬೇರೆ ಕಡೆ ಇನ್ವೆಸ್ಟ್ ಮಾಡಿ ಆ ದುಡ್ಡಿನಿಂದಲೇ ದುಡ್ಡನ್ನ ದುಡಿಸ್ಬೇಕು. ಅದು ಬುದ್ಧಿವಂತಿಕೆ. ಕೆಲವು ಜನ ಹೇಳ್ತಾರೆ ನಾವು ನೋಡಿರೋ ಕಡೆ ಸೈಟ್ ಸಿಗೋದಿಲ್ಲ, ಇಲ್ಲ ದಿನ ಮನೆ ಕಟ್ಟೋ ರೇಟ್ ಜಾಸ್ತಿ ಆಗ್ತಾ ಇದೆ ಈಗ ಅಂತ ಹೇಳ್ತಾರೆ. ಖಂಡಿತ ಕೆಲವೊಂದು ಕಡೆ ಸೈಟ್ಗಳು ಸಿಗೋದಿಲ್ಲ, ನಿಜ. ಬೇರೆ ಕಡೆ ತಗೊಂಡ್ರಾಯ್ತು. ಇವತ್ತು ಅದು ಅಷ್ಟೊಂದು ಅಭಿವೃದ್ಧಿ ಆಗಿಲ್ಲ, ಸ್ವಲ್ಪ ದಿನ ಹೋದರೆ ಆ ಜಾಗನೂ ಅಭಿವೃದ್ಧಿ ಆಗುತ್ತೆ. ಯಾಕೆಂದರೆ ಜನಸಂಖ್ಯೆ ಬೆಳೀತಾ ಅಭಿವೃದ್ಧಿ ಹೆಚ್ಚಾಗ್ತಾ ಹೋಗ್ತದೆ. ಮನೆ ಕಟ್ಟೋ ಮೆಟೀರಿಯಲ್ಸ್ ಬೆಲೆ ಖಂಡಿತ 2% ಜಾಸ್ತಿ ಆಗೋದಿಲ್ಲ ವರ್ಷಕ್ಕೆ. ಅದು ವರ್ಕರ್ಸು ಅಂದರೆ ಲೇಬರ್ ಕಾಸ್ಟ್ ಸ್ವಲ್ಪ ಜಾಸ್ತಿ ಆಗ್ಬೋದೇ ವಿನಃ ಮೆಟೀರಿಯಲ್ ಕಾಸ್ಟ್ ಯಾವುದೇ ಕಾರಣದಲ್ಲೂ ಜಾಸ್ತಿ ಆಗೋದಿಲ್ಲ. ಆದ್ರೂ ಒಂದು 2-3% ಜಾಸ್ತಿ ಆಗ್ಬೋದು. ಆದರೆ ನಾವೊಂದು 20 ಲಕ್ಷ ರೂಪಾಯಿ ಬೇರೆ ಕಡೆ ಇನ್ವೆಸ್ಟ್ ಮಾಡಿ ನಾವು 4-5 ವರ್ಷ ಬಿಟ್ಟರೆ ಅದು 20 ಹೋಗಿ 30 ಆಗ್ಬೋದು, ಇಲ್ಲ 40 ಆಗ್ಬೋದು. ಆದ್ದರಿಂದ ಇರೋ ದುಡ್ಡನ್ನು ಬೇರೆ ಕಡೆ ಇನ್ವೆಸ್ಟ್ ಮಾಡಿ, ಮನೆಗೆಲ್ಲ ಇನ್ವೆಸ್ಟ್ ಮಾಡೋದು. ಅದರೊಳಗೂ ನಮ್ಮ ಹಳ್ಳಿ ಜನಗಳಂತೂ ಅವ್ರ ಹತ್ರ 5 ಲಕ್ಷನೂ ಕ್ಯಾಶ್ ದುಡ್ಡು ಇರೋದಿಲ್ಲ, 30-40 ಲಕ್ಷ ಕೊಟ್ಟು ಮನೆ ಕಟ್ಟಲಿಕ್ಕೆ ಕೊಡ್ತಾರೆ. ಅವಕ್ಕೆಲ್ಲ ಕಣ್ಣಾರ ನೋಡ್ತಾ ಇದ್ದೀವಿ. ಮನೆ ಮುಗಿಯೋದ್ರಲ್ಲಿ ಹೈರಾಣಾಗಿ ಹೋಗಿರ್ತಾರೆ. ಮುಗಿದು ಮನೆ ಒಳಗೆ ಇರಬೇಕಾದಾಗ ಬಾಗಿಲ ಹಾಕೊಂಡು ಮನೇಲಿ ಇರಬೇಕಾಗ್ತೈತೆ. ಯಾಕೆಂದರೆ ಸಾಲ ಕೊಟ್ಟವನು ಬಂದು ಮನೇಲಿ ಕೂತಿರ್ತಾನೆ. ಇಂಥ ತಪ್ಪು ನಿರ್ಧಾರಗಳನ್ನು ನಾವು ಕೈ ಬಿಡಬೇಕು. ಮನೆ ಯಾವತ್ತೂ ನಮ್ಗೆ ಆದಾಯ ತಂದು ಕೊಡಲ್ಲ. ನೀವು ಸಾಮಾನ್ಯವಾಗಿ ನೋಡಿರ್ಬೇಕು, ಈ ಮಾರ್ವಾಡಿಗಳು, ರಾಜಸ್ಥಾನಿಯರು, ಗುಜರಾತಿಯವರು ಅವರು ಕೋಟ್ಯಾಂತರ ರೂಪಾಯಿ
ಇನ್ವೆಸ್ಟ್ ಮಾಡಿ ಒಂದು ಅಂಗಡಿ ಮಾಡ್ತಾರೆ. ಆದರೆ ಅವರು ಇರೋದು ಬಾಡಿಗೆ ಮನೆಯಲ್ಲಿ. ಯಾಕೆಂದಾಗ ಅಲ್ಲಿ ಬಾಡಿಗೆ ಮನೆಯಲ್ಲಿ ಒಂದು 10,000 15,000 20,000 ಬಾಡಿಗೆ ಕೊಟ್ಬಿಟ್ಟು ಸುಮ್ಮನೆ ಇರ್ತಾರೆ. ಆದರೆ ಅವ್ರ ಇನ್ವೆಸ್ಟ್ಮೆಂಟು ಪ್ರತಿ ತಿಂಗಳು 1 ಲಕ್ಷ 2 ಲಕ್ಷ ಆದಾಯ ಮಾಡ್ತಾ ಇರ್ತಾರೆ. ಅವ್ನಿಗೆ 1 ಲಕ್ಷ ಆದಾಯ ಮಾಡಿಕೊಡೋದ್ರಲ್ಲಿ 20,000 ಹೋಗ್ಲಿ ಬಿಡಿ, ಇನ್ನು 80,000 ದುಡ್ಡು ಉಳಿತು ಅವನಿಗೆ. ಇದು ಬುದ್ಧಿವಂತಿಕನ. ಸಾಲ ಮಾಡಿ ಮನೆ ಕಟ್ಟಿ 40-50 ಲಕ್ಷ ಕೊಟ್ಟು ಮನೆ ಕಟ್ಟಿ ಆ ಸಾಲದಾರ್ಗೆ ಬಡ್ಡಿ ಕಟ್ಟಿ ನಮ್ಮ ಜೀವನ ಪೂರ್ತಿ ಬಡ್ಡಿ ಕಟ್ಟಿ ನೆಮ್ಮದಿ ಇಲ್ದಲೆ ಸಾಯ್ಬೇಕಾಗ್ತದೆ. ಆದ ಕಾರಣ ನಾನು ಹೆಚ್ಚಾಗಿ ಹೇಳಕ್ ಹೋಗೋದಿಲ್ಲ. ಮನೆ ಕಟ್ಟೋರು ಸ್ವಂತ ದುಡ್ಡಿದ್ರು ಮಾತ್ರ ಮನೆ ಕಟ್ಟಿ, ಸಾಲ ಮಾಡಿ ಮನೆ ಕಟ್ಟಬೇಡಿ. ನಾವು ಬೇರೆಯವ್ರನ್ನ ಕಂಪೇರ್ ಮಾಡಬಾರ್ದು. ಯಾವತ್ತು ನಾವು ಕಂಪೇರ್ ಮಾಡ್ತೀವೋ ಅವತ್ತೇ ಆಳುವ ನಾವು ಯಾವತ್ತು ಕಂಪೇರ್ ಮಾಡೋದು ಅಂದರೆ ಇನ್ನೊಬ್ಬರನ್ನ ಹೋಲಿಕೆ ಮಾಡೋದು ನಿಲ್ಲಿಸ್ತೀವೋ ಆವತ್ತಿನಿಂದಲೇ ನಾವು ಅಭಿವೃದ್ಧಿ ಆಗಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಯಾರೋ ಕಾರ್ ತಗೊಂಡ್ರೆ ನಮ್ಗೇನು ಬೇಕಾಗಿದೆ, ಇದ್ದವ್ರು ಹೇಗೆ ಬೇಕಾದ್ರೂ ಮನೆ ಕಟ್ಟಿ. ಬದಲಾವಣೆ ಅನ್ನೋದು ಪ್ರಕೃತಿಯ ನಿಯಮ, ತಲೆಗೂ ಬದಲಾವಣೆ ಆಗ್ತಾ ಇರ್ತದೆ. ನಾವು ಸೈಟ್ಗೆ ತಗೊಂಡ್ರೆ ಸೈಟ್ ಬೆಲೆ ಜಾಸ್ತಿ ಆಗ್ತದೆ. ಆ ಸೈಟ್ನಲ್ಲಿ ಮನೆ ಕಟ್ಟಿದ್ರೆ ಆ ಮನೆ ಬೆಲೆ ಜಾಸ್ತಿ ಆಗೋದಿಲ್ಲ. ನಾವು 30 ಲಕ್ಷ ಕೊಟ್ಟು ಮನೆ ಕಟ್ಟಿರ್ತೀವಿ, ಪ್ರತಿ ವರ್ಷ ಆ ಮನೆ ರೇಟ್ ಕಡಿಮೆ 30 ಲಕ್ಷ ಹೋಗಿ 29, 28, 25, 20, 10, 15 ಲಕ್ಷ, 5 ಲಕ್ಷಕ್ಕೂ ಮನೆ ತಗೊಳ್ಳೋದಿಲ್ಲ ಒಂದು 15 ವರ್ಷ ಬಿಟ್ಟರೆ. ಆದರೆ ನೀವು ಸೈಟ್ ತಗೊಂಡಿರ್ತೀರಿ 20 ಲಕ್ಷ ಕೊಟ್ಟು, ಅದು 40 ಲಕ್ಷ ಆಗಿರ್ತೈತೆ. ಆದರೆ ನೀವು ಕಟ್ಟಿರೋ ಮನೆ ಅದು ಯಾವತ್ತೂ ರೇಟ್ ಇರೋದಿಲ್ಲ. ಯಾಕೆಂದರೆ ಆ ಮನೆ ಕಟ್ಟಿರೋದು ನಾವು ನಮಗೆ ಬೇಕಾದಾಗ ಮನೆ ಕಟ್ಕೊಂಡಿರ್ತೀವಿ. ಬೇರೆಯವರು ಮನೆ ತಗೊಳ್ಳೋರು ಆ ಡಿಸೈನ್ ಒಪ್ಪೋದಿಲ್ಲ. ನನಗೆ ಈ ಮನೆ ಬೇಡಪ್ಪ, ಬೇಕಾದ್ರೆ ಮನೆ ಹೊಡೆದಾಕ್ಬಿಟ್ಟು ಸೈಟ್ ಕೊಡು, ನನಗೆ ನೀವು ಎಷ್ಟು ಕೇಳ್ತೀವಿ ಅಷ್ಟೇ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾರೆ. ಆದ್ದರಿಂದ ಮನೆಗೆ ಯಾವತ್ತೂ ಬೆಲೆ ಹೆಚ್ಚಾಗೋದಿಲ್ಲ, ಸೈಟ್ಗೆ ಹೆಚ್ಚಾಗುತ್ತೆ ಬೆಲೆ. ಆದ್ದರಿಂದ ನಿಮ್ಮ ಇನ್ವೆಸ್ಟ್ಮೆಂಟು ಭೂಮಿ ಮೇಲೋ ಶೇರ್ ಮಾರ್ಕೆಟ್ನಲ್ಲೋ ಮಾಡಿ, ಮನೆ ಮೇಲೆ ಮಾಡಬೇಡಿ. ಖಂಡಿತ ಮನೆ ಬೇಕು, ಪ್ರತಿಯೊಬ್ಬರಿಗೂ ಒಂದು ಸ್ವಂತ ಮನೆ ಅನ್ನೋದು ಬೇಕು, ಖಂಡಿತ ಒಪ್ತೀನಿ. ನೀವು ತಗೋಬೇಡಿ ಕಟ್ಟಬೇಡಿ ಅಂತ ಹೇಳಲ್ಲ. ಕಟ್ಟಬೇಕಾದಾಗ ನಮ್ಮದು ಯಾವ ಸ್ಟೇಜಲ್ಲಿ ಇದ್ದೀವಿ, ನಮ್ಮ ಆರ್ಥಿಕ ಸ್ಥಿತಿ ಹೇಗಿದೆ, ನಾವು ಎಷ್ಟು ಸಾಲ ಮಾಡಬೇಕು, ಸಾಲ ತೀರಿಸೋದು ಹೇಗೆ, ಇವೆಲ್ಲವನ್ನು ಪರಿಗಣಿಸಿ ನೀವು ಮನೆ ಕಟ್ಟಿ, ನಿಮಗೂ ಸಂತೋಷ. ಇದು ಗೆಳೆಯರೇ, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಕೊಟ್ಟು ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.